ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದ ಕಾಳಮ್ಮದೇವಿ ದೇವಸ್ಥಾನದಲ್ಲಿ ವರ್ಧಂತಿ ಉತ್ಸವ ಮಾರ್ಚ್ 8 ಹಾಗೂ 9ರಂದು ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಉದಯ್ ನಾಯ್ಕ್ ಹೇಳಿದರು. ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾರ್ಚ್ 8ರಂದು ಗಣಪತಿ ಪುಣ್ಯಾಹ ಮಹಾಸಂಕಲ್ಪ ಗಣಹವನ ನಡೆಯಲಿದೆ. ಮಾರ್ಚ್ 9ರಂದು ನವಚಂಡಿ ಹವನ, ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಅರ್ಚಕರಾದ ರಾಮಚಂದ್ರ ಭಟ್ ಹಾಗೂ ರಾಮಚಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಹೊಸ್ಕೇರಿ ಮಾತನಾಡಿ, ಉತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮಾರ್ಚ್ 8ರಂದು ರಾತ್ರಿ 8ಕ್ಕೆ ಚಿನ್ನು ಮೆಲೋಡಿ ಸಿವರಿಂದ ರಸಮಂಜರಿ, ಮಾರ್ಚ್ 9ರಂದು ರಾತ್ರಿ 8:30ಕ್ಕೆ ಅನಂತ್ ಹೆಗಡೆ ದಂತಳಿಕೆ ಅವರ ಸಂಯೋಜನೆಯಲ್ಲಿ ಭೌಮಾಸುರ ಕಾಳಗ ಪಾರಿಜಾತ ಯಕ್ಷಗಾನ ಪ್ರದರ್ಶನ, ಮಾರ್ಚ್ 10ರಂದು ಸಂಜೆ 7ಕ್ಕೆ ಮನೋಜ್ ಪಾಟೀಲ್ ನೇತೃತ್ವದಲ್ಲಿ ರಸಮಂಜರಿ ನಡೆಯಲಿದೆ ಎಂದು ವಿವರಿಸಿದರು. ಈ ವೇಳೆ ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷ ನವೀನ್ ನಾಯ್ಕ್, ಸದಸ್ಯ ಸಚಿನ್ ಅಡಿಗೋಣ, ತ್ರಿಶೂಲ ಬಳಗದ ಸದಸ್ಯ ರಮೇಶ್ ಕಮಾರ್ ಉಪಸ್ಥಿತರಿದ್ದರು. 8 ಮತ್ತು 9 ಅಂದರೆ ಫಲ್ಗುಣ ಕೃಷ್ಣ ಪಕ್ಷ ಪಂಚಮಿ ಮತ್ತು ಷಷ್ಠಿಯಂದು ಆಚರಿಸ್ತಾ ಇದ್ದೇವೆ. 8ನೇ ತಾರೀಕು ಶ್ರೀ ದೇವರಲ್ಲಿ ಗಣಪತಿ ಪೂಜೆ, ಪುಣ್ಯಾಹ ಮತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಗಣಹವನ ಕಾರ್ಯಕ್ರಮ ನಡೀತದೆ. 9ನೇ ತಾರೀಕು ಶ್ರೀ ದೇವರಲ್ಲಿ ಚಂಡಿಕಾ ಹವನ ಮತ್ತು ಪೂರ್ಣಾಹುತಿ ಕಾರ್ಯಕ್ರಮ ನಡೀತಾ ಇದೆ. ಅದರ ನಂತರ 1 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. 8ನೇ ತಾರೀಕು ಇಲ್ಲಿ ಆರ್ಕೆಸ್ಟ್ರಾ ಸಂಗೀತ ರಸಮಂಜರಿ ಕಾರ್ಯಕ್ರಮ. 9ನೇ ತಾರೀಕು ರಾತ್ರಿ 8:30 ಗಂಟೆಗೆ ಭೌಮಾಸುರ ಅರ್ಥಾತ್ ಪಾರಿಜಾತ ಅನ್ನುವಂಥ ಯಕ್ಷಗಾನ ನಡೀತಾ ಇದೆ. ಹಾಗೂ 10ನೇ ತಾರೀಕು ಸಹಿತ ಆರ್ಕೆಸ್ಟ್ರಾ ಸಂಗೀತ ರಸಮಂಜರಿ ಲೈವ್ ಆರ್ಕೆಸ್ಟ್ರಾ ಸ್ಟೇಡಿಯಂದಲ್ಲಿ ನಡೀತಾ ಇದೆ. ಮನೋಜ್ ಎಂಟರ್ಟೈನ್ಮೆಂಟ್ ಗ್ರೂಪ್ ಇವ್ರದ್ದು ಯಲ್ಲಾಪುರ ವತಿಯಿಂದ ರಾಜ್ಯದ ವಿವಿಧ ಅನೇಕ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ದೇವಸ್ಥಾನದ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಾಮಚಂದ್ರ ಹೆಗಡೆಯವರು ಮತ್ತು ರಾಮಚಂದ್ರ ಭಟ್ರವರು ಎಲ್ಲ ಮುಂಚೂಣಿಯಲ್ಲಿ ನಿಂತುಕೊಂಡು ಎಲ್ಲ ವೈದಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಯಲ್ಲಾಪುರದ ಎಲ್ಲ ಸದ್ಭಕ್ತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಭಾಗವಹಿಸಬೇಕು, ದೇವರ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ದೇವಸ್ಥಾನದ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.